ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನೀವು ನೋಡಿರ್ಬೋದು, ದರ್ಶನ್ ಅವ್ರ ಕೇಸು ದಿನದಿಂದ ದಿನಕ್ಕೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಈಗ ಸಂಕ್ರಾಂತಿ ಆದಮೇಲೆ ಬೇಲ್ ಸಿಕ್ಬಿಡುತ್ತೆ, ಆ ರೀತಿ ಎಲ್ಲ ಸುದ್ದಿ ಬರ್ತಾ ಇದೆ. ಇನ್ನೊಂದೇನೆಂದರೆ, ಈಗ ಸಾಕ್ಷಿ ವಿಚಾರಣೆ ನಡೀತಾ ಇದೆ ಟ್ರಯಲ್ಸಲ್ಲಿ. ಮೊದಲನೇದಾಗಿ ಅವರ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿನ ವಿಚಾರಣೆ ಮಾಡಿದ್ರು. ಎಸ್ಪೆಷಲಿ ತಾಯಿಯವ್ರನ್ನ ವಿಚಾರಣೆ ಮಾಡಿದಾಗ ಕೆಲವೊಂದಷ್ಟು ಹೇಳಿಕೆಗಳಲ್ಲಿ ಗೊಂದಲ ಉಂಟಾಗಿದೆ. ಅಂದರೆ ಅವರು ಯಾವ ಟೈಮಲ್ಲಿ ಫೋನ್ ಮಾಡಿದರು, 2:30ಗೆ ಫೋನ್ ಮಾಡಿದ್ರಾ, 10:30ಗೆ ಫೋನ್ ಮಾಡಿದ್ರಾ, ಸೊ ಈ ರೀತಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು. ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಅವರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಆಯಿತು. ಸೊ ಇದನ್ನ ಹಾಸ್ಟೆಲ್ ಸಾಕ್ಷಿ ಅಂತ ಏನೋ ಕರೀತಾರಂತೆ. ಸೊ ಕಾನೂನು ಮುಖಾಂತರ ಇದೆಲ್ಲ ಏನಾಗುತ್ತೆ, ದರ್ಶನ್ ಅವರಿಗೆ ವರ ಆಗುತ್ತಾ ಇಲ್ವಾ ಅಂತ ನಮ್ಮ ಜೊತೆ ಅಡ್ವೊಕೇಟ್ ಲೋಹಿತ್ ಹನುಮಾಪುರ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಮಧು ಅವರೇ. ಮೊದಲನೇದಾಗಿ ನನಗೆ ನೀವು ಹಾಯ್ ನಾನು ಮಿಸ್ಟರ್ ಮಧು ಅಂತಿರಲ್ಲ, ಅದು ಸಕ್ಕ ತುಂಬ ಇಷ್ಟ. ನಿಮ್ಮ ಒಂದು ಇಂಟ್ರಡ್ಯೂಸ್ ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಪ್ರಶ್ನೆಗೆ ಉತ್ತರ, ದರ್ಶನ್ ಪ್ರಕರಣದ ವಿಶ್ಲೇಷಣೆ ಸುಮಾರು ಮಾಡಿದ್ದೀವಿ, ಮಾಧ್ಯಮಗಳಲ್ಲಿ ಸುಮಾರು ವಿಚಾರಗಳನ್ನ ಮಾತಾಡಿದ್ದೀವಿ. ಆದರೆ ಇದು ದರ್ಶನ್ ಅವರು ಅಲ್ಲ ಅಂತ ಅಂದ್ಕೊಂಡು ಮಾತಾಡೋಣ. ಯಾಕೆಂದರೆ ಒಂದು ಕೇಸು ಅಂತ ಹೇಳಿ, ಈಗ ಹಾಸ್ಟೆಲ್ ಅಂತ ಹೇಳಿದ್ರೆ, ಈಗ ನಾವು ಪೊಲೀಸರು ಕೆಲವು ಸಾಕ್ಷಿಗಳನ್ನು ಅವ್ರ ಪರವಾಗಿ ಬರ್ಕೊಟ್ಟಿರ್ತಾರೆ. ಅಂದರೆ ಯಾವುದೋ ಒಂದು ಕೊಲೆ ಆಗಿರುತ್ತೆ, ಆ ಕೊಲೆ ಆದಾಗ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿ ಒಬ್ರದ ಸ್ಟೇಟ್ಮೆಂಟ್ ತೊಗೊತಾರೆ. ನೋಡಿ ನೀವು ಅವ್ರನ್ನೆಲ್ಲ ನೋಡಿದ್ರಿ ಅಂತ. ಅವರು ಚಿತ್ರದುರ್ಗಕ್ಕೆ ಬಂದಿದ್ದರು, ಹೋದರು ಅಂತೆಲ್ಲ ಹೇಳಿ ಯಾರೋ ಒಬ್ಬರು ಸಾಕ್ಷಿ ಕೊಟ್ಟಿರ್ತಾರೆ. ಆ ಸಾಕ್ಷಿಯನ್ನು ಕೋರ್ಟಿಗೆ ಕೊಡುವಂಥದ್ದೇ ಚಾರ್ಜ್ ಶೀಟ್. ಓಕೆ. ಆ ಎಲ್ಲ ಸಾಕ್ಷಿಗಳನ್ನ ಕೂಡಿಕರಿಸಿ ಸ್ಟಿಚ್ ಮಾಡಿ ಅವರ ಆ ಸಾಕ್ಷಿ ನಂಬರ್ಗಳನ್ನ ಮಾಡಿ CW1 CW2 ಅಂದರೆ ಇವರು 1ನೇ ಸಾಕ್ಷಿ, ಇವರು 2ನೇ ಸಾಕ್ಷಿ, ಚೀಫ್ ವಿಟ್ನೆಸ್ ಅಂತ ಹೇಳ್ಕೊಂಡು ಕೊಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದನ್ನು ಕೊಟ್ಟಾಗ ಕೋರ್ಟ್ ಸಮನ್ಸ್ ಕಳಿಸುತ್ತೆ. ಪಾಪ ಪೊಲೀಸರು ನಿಮಗೆಲ್ಲ ಸಾಕ್ಷಿಯನ್ನು ನುಡಿದಿದೆಯಲ್ಲ, ಪೊಲೀಸರಿಗೆ ಹೇಳಿದೆಯಲ್ಲ, ಹೇಳಿಕೆ ಹೇಳಿದೆಯಲ್ಲ, ಆ ಹೇಳಿಕೆಯನ್ನು ನನ್ನ ಮುಂದೆ ಹೇಳಿದವರು ಅಂತ ಕರೀತಾರೆ. ಅದೇ ಸಾಕ್ಷಿ ಅಂತ. ಓಕೆ. ಆಗ ಆ ಸಾಕ್ಷಿ ನುಡಿದವರು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೋ ಅದ್ರ ಉಲ್ಟಾ ಹೇಳಿದ್ರೆ ಅದನ್ನು ಹಾಸ್ಟೆಲ್ ಅಂತ ಕರೀತಾರೆ. ಪ್ರತಿಕೂಲ ಸಾಕ್ಷಿ ಹೇಳಿಕೆ. ಹೌದು, ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಾರಲ್ಲ, ಅದು ಅವ್ರ ಮುಂದೆ ಹೇಳೋದು, ಪೊಲೀಸರ ಮುಂದೆ ಹೇಳೋದಕ್ಕೂ ಕೋರ್ಟ್ ಮುಂದೆ ಹೇಳೋದಕ್ಕೂ ವ್ಯತ್ಯಾಸ ಆದರೆ ಅದನ್ನು ಹಾಸ್ಟೆಲ್ ಅಂತ ಹೇಳ್ತಾರೆ. ಈಗ ಅವ್ರು ಉಲ್ಟಾ ಹೇಳಿದ್ರೆ ಅದು ಯಾರಿಗೂ ಅನುಕೂಲ ಆಗುತ್ತೆ? ಸೊ ದರ್ಶನ್ ಅವ್ರಿಗೆ ಅನುಕೂಲ ಆಗುತ್ತೆ, ದರ್ಶನ್ ಅವ್ರಿಗೆ ಅನುಕೂಲ ಆಗುತ್ತೆ. ಆ ರೀತಿ ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮಾಡ್ತಾರೆ, ಯಾವಾಗ ಇವರು ಅದ್ರ ವಿರುದ್ಧವಾಗಿ ಹೇಳ್ತಿರ್ತಾರೋ, ಅವ್ರ ಹೇಳಿಕೆ ವಿರುದ್ಧವಾಗಿ ಹೇಳ್ತಿರ್ತಾರೋ, ಆಗ ಜಡ್ಜಿಗೆ ಕೇಳ್ತಾರೆ, ಇದನ್ನು ನಾವು ಹಾಸ್ಟೆಲ್ ಸಾಕ್ಷಿ ಅಂತ ಮಾಡಿಕೊಂಡು ನಾನು ಇವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಕೇಳ್ಕೊತಾರೆ. ಅವಾಗ ಅಲ್ಲಿ ಪರ್ಮಿಷನ್ ಕೊಡ್ತಾರೆ. ಅವಾಗ ನೋಡಿ, ನೀವು ಆರೋಪಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ ತಾವು ಸುಳ್ಳು ಸಾಕ್ಷಿ ಹೇಳ್ತಿರ್ತೀರಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಒಂದೊಂದೇ ಪಾಯಿಂಟು ಆ ಕೇಸ್ ಸಂಬಂಧಪಟ್ಟಂತೆ ನೀವು ಅಲ್ಲಿ ನೋಡಿದ್ದೀರಾ, ಮಾಡಿದ್ದೀರಾ, ಇವೆಲ್ಲವನ್ನು ಕೂಡ ಕೇಳ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಆಗೋ ಒಂದು ಕಾರ್ಯ, ಇದನ್ನು ಆ ವಿಟ್ನೆಸ್ಸನ್ನು ಹಾಸ್ಟೆಲ್ ಅಂತ ಕರೀತಾರೆ. ಇದೇನು ಹೊಸದೇನಲ್ಲ, ಇದು 100ರಲ್ಲಿ 95 ಕೇಸಲ್ಲಿ ಇದೇ ರೀತಿ ಆಗ್ತಾ ಇರ್ತವೆ. ತುಂಬ ಆಗೋವಂಥದ್ದು ಅಂದರೆ ಮಹಾಜರ್ ವಿಟ್ನೆಸ್ಗಳು. ಏನಕ್ಕೆ ಮಹಾಜರ್ ವಿಟ್ನೆಸ್ಗಳು ಹಿಂಗೆ ಆಗ್ತವೆ ಅಂದರೆ, ತಮಾಷೆ ಮಧು ಅವರೇ, ಒಂದು ಪ್ರಕರಣ ಆದಾಗ ಯಾವುದೋ ಮೊಬೈಲ್ ಕಿತ್ಕೊಂಡು ಹೋಗಿರ್ತಾನೋ, ಅಥವಾ ಯಾವುದೋ ಒಂದು ಕೊಲೆ ಆಗ್ಬಿಟ್ಟಿರುತ್ತೆ, ಏನೋ ಒಂದು ಆದಾಗ ಪೊಲೀಸರು ಏನು ಮಾಡ್ತಾರೆ, ಪಾಪ ಯಾರೋ ಸ್ಟೇಷನ್ಗೆ ಬಂದಿರ್ತಾರೆ ನೋಡಿ, ಅವ್ರದ್ದು ಸೈನ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ನಾನು ಮಾಜರ್ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಅನ್ನೋ ಥರ ಸಾಕ್ಷಿ ಹಾಕ್ಸ್ಕೊಂಡ್ಬಿಡ್ತಾರೆ. ಅವ್ರಿಗೆ 1 ವರ್ಷ ಆದಮೇಲೆ ಅವ್ರ ಮನೆಗೆ ನೋಟಿಸ್ ಹೋಗುತ್ತೆ, ಆತ ಗೊತ್ತಿರಲ್ಲ ಏನು ಸೈನ್ ಹಾಕಿದ್ದೀವೇನೋ ಅಂತ. ಆಗ ಕೋರ್ಟಿಗೆ ಬರ್ತಾರೆ, ಕೋರ್ಟಿಗೆ ಬರಲೇಬೇಕು, ಇಲ್ಲಾಂದರೆ ಕೋರ್ಟಿಗೆ ಬರೋದ್ರೆ ವಾರಂಟ್ ಆಗುತ್ತೆ, ಪೊಲೀಸ್ ತೊಗೊಂಡು ಹೋಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಅವಾಗ ಬರ್ತಾರೆ ಅವರು, ಬಂದ್ಕೊಂಡು ನೀನು ಜಾಗ ನೋಡಿದ್ಯಾ ಅಂದಾಗ, ಪಾಪ ಆ ಕೊಲೆ ಆಗಿ ಜಾಗನೋ ಅಥವಾ ಮನೇಲಿ ಇರೋವಂಥ ಕೋಣೆನೋ ಏನೂ ಗೊತ್ತಿರಲ್ಲ ಅವ್ರಿಗೆ. ಎಡಗಡೆ ಏನಿದೆ ಬಲಗಡೆ ಏನಿದೆ ಗೊತ್ತಿಲ್ಲ ಅಂದ ತಕ್ಷಣ ಇವನು ಹಾಸ್ಟೆಲ್ಲು, ಇವನು ಅವರು ಸಾಕ್ಷಿ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ತಿರ್ಗಾ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ಹಾಸ್ಟೆಲ್ ವಿಟ್ನೆಸ್ ಎಷ್ಟು ಆಗ್ತಾವೋ ಅಷ್ಟು ಕೇಸಿನ ಗಟ್ಟಿತನ ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸರಿಗೆ ರಿಲೀಸ್ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಆಗುತ್ತೆ. CW1 ಕಂಪ್ಲೇಂಟ್ ಕೊಟ್ಟಿರೋನೆ ನನಗೇನೂ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ? ಸೊ ಅದಕ್ಕೆ ನಮ್ಮ ದೇಶದ ಕಾನೂನಿನಲ್ಲಿ ಪೊಲೀಸರ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಯಾವತ್ತೂ ಕೂಡ ಬಲಿಷ್ಠವಾಗಿರಲ್ಲ. ಪೊಲೀಸ್ ಸ್ಟೇಷನಲ್ಲಿ ನೀವು ಏನೇ ಬರೆದು ಏನೇ ಸೈನ್ ಹಾಕ್ಸ್ಕೊಟ್ರು, ಅದು ನ್ಯಾಯಾಧೀಶರ ಮುಂದೆ ಬಂದು ಹೇಳಿಕೆ ಕೊಟ್ಟರೆ ಮಾತ್ರ ಅದು ಸಾಕ್ಷಿ ಅಂತ ಪರಿಗಣಿಸಿ ಆ ಸಾಕ್ಷಿಯ ಮೇಲೆ ನ್ಯಾಯಾಧೀಶರು ಅದನ್ನು ಆದೇಶವನ್ನು ಕೊಡ್ತಾರೆ. ಸೊ ಹಾಗಾಗಿ ನೀವು ಮತ್ತೆ ನಿಮ್ಮ ದರ್ಶನ್ ಕೇಸಿಗೆ ಬಂದರೆ, ಈ ಒಂದು CW1 CW2 ಇರ್ಬೋದು, ಇದು ಹಾಸ್ಟೆಲ್ ಆಗಿರುವಂಥದ್ದು ಎಲ್ಲೋ ಬೆರಳೆಣಿಕೆಯಷ್ಟು ಸ್ವಲ್ಪ ಸರಳ ಆಗ್ತಾ ಇರುತ್ತೆ. ಅದೇ ದರ್ಶನ್ ಕೇಸವರು ಬಂದಾಗ, ನಾನು ಚಾರ್ಜ್ ಶೀಟ್ನ ನೋಡಿರುವಂಥದ್ದು ಅಥವಾ ಓದಿರುವಂಥದ್ದು ನೋಡಿದಾಗ, ರೇಣುಕಾ ಸ್ವಾಮಿ ತಾಯಿಯವರ ಸಾಕ್ಷಿ ಅವೆಲ್ಲವೂ ಅಷ್ಟು ಏನು ಪ್ರಮುಖವಾಗಿರೋದು ಇಂಪಾರ್ಟೆಂಟ್ ಏನಲ್ಲ. ಇದರಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನೋಡಿದಾಗ ಸಮಯದ ಒಂದು ಮ್ಯಾನೇಜ್ಮೆಂಟಿಗೆ ಖಂಡಿತ ಇಂಪಾರ್ಟೆಂಟೇ.
ಬಿಕಾಸ್ ಎಲ್ಲ ಸರ್ಕಮ್ಸ್ಟೆನ್ಸಸ್ಸೇ. ಬಟ್ ಇನ್ನು ಕೆಲವು ಮುಂದೆ ಬರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅಲ್ಲೇನಾದ್ರೂ ಕೆಲವು ಇದೇ ರೀತಿ ಒಂದು 6 ತಿಂಗಳು 3 ತಿಂಗಳಲ್ಲಿ ಈ ರೀತಿಯೇ ಸಡಲ ಆಗೋದಾಯಿತು ಅಂದರೆ ಬಹುಶಃ ಎಲ್ರಿಗೂ ಕೂಡ ಒಂದು ಸೂಚನೆ ಸಿಗುತ್ತೆ ಏನಾಗ್ಬೋದು ಈ ಜಡ್ಜ್ಮೆಂಟ್ ಅನ್ನುವಂಥದ್ದು. ಸೊ ಹಾಗಾಗಿ ನೋಡಬೇಕು, ಕಾದು ನೋಡಬೇಕಾಗತ್ತೆ ಸರ್. ಸರ್, ಇವಾಗ ಆ್ಯಕ್ಚುಲಿ ಅವ್ರದ್ದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬೇಲ್ ಕ್ಯಾನ್ಸಲ್ ಆಗಿರೋಂಥ ವಿಚಾರ. ಸೊ ಈ ಥರ ಇದ್ದಾಗ ಈ ಹಾಸ್ಟೆಲ್ ಸಾಕ್ಷಿಗಳು, ಈ ರೀತಿ ಸಾಕ್ಷಿಗಳೆಲ್ಲ ವಿಫಲ ಆಗ್ತಾ ಹೋದಂಗೆ ಅವ್ರು ಮತ್ತೆ ಬೇಲ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆಯಾ? ಯಾಕೆಂದರೆ ಇವು ನಮ್ಮ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ದರ್ಶನ್ ಅವ್ರದ್ದು ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಬೇಲ್ ಕೊಡಿ ಅಂತ ಕೇಳ್ಕೋಬೋದಾ, ಅಥವಾ ಅವ್ರಿಗೆ ಬೇಲ್ ಆಪರ್ಚುನಿಟಿ ಇದೆ, ಬೇಲ್ ಅಪ್ಲೈ ಮಾಡೋ ಆಪರ್ಚುನಿಟಿ ಇದೆ. ಸಿಗೋದು ಬಿಡುವಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟಿದ್ದಂಥದ್ದು. ಸುಪ್ರೀಂ ಕೋರ್ಟ್ ಈಗಾಗಲೇ ಬಹಳಷ್ಟು ಗಂಭೀರವಾಗಿ ಹೈಕೋರ್ಟ್ ಬೇಲ್ನ ಕ್ಯಾನ್ಸಲ್ ಮಾಡಿ ಮತ್ತು ಇಡೀ ದೇಶದಲ್ಲಿರುವಂಥ ಎಲ್ಲ ಜೈಲ್ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅಥವಾ ಒಂದು ಮಾಹಿತಿಯನ್ನು ಕಳಿಸಿರೋದು ಅಥವಾ ಡೈರೆಕ್ಷನ್ಸ್ನ ಕೊಟ್ಟಿರುವಂಥದ್ದು ಏನಂದರೆ, ಜೈಲಿನಲ್ಲಿ ನಿಮ್ಮ ಆಡಳಿತಗಳು ಸರಿ ಇಲ್ಲ, ಸರಿಪಡಿಸ್ಕೊಳ್ಳದೆ ನಾನು ನೇರವಾಗಿ ಕ್ರಮ ತೊಗೊತೀನಿ ಅಂತ ಹೇಳಿರುವಂಥದ್ದು ಒಂದು ಉದಾಹರಣೆಯ ಕೇಸು. ಸೊ ಇಂಥ ಒಂದು ಕೇಸ್ನಲ್ಲಿ ಮತ್ತೆ ಮರು ವಿಚಾರಣೆ, ಈಗ ಮೋಸ್ಟ್ಲಿ ನನಗೆ ಅನ್ಸ್ಕೊಂಡಂಗೆ ಪವಿತ್ರ ಗೌಡ ಅವರು ಬೇಲ್ ಅಪ್ಲಿಕೇಶನ್ ಮರು ವಿಚಾರಣೆ ಏನೋ ಮಾಡ್ದಂಗಿತ್ತು, ಅದು ಫೇಲ್ ಆಯಿತು. ಸೊ ಹಾಗಾಗಿ ಬೇಲಿನ ಸಂಭವ ಅಷ್ಟು ಇಲ್ಲ ಸರ್ ಈ ಕೇಸ್ನಲ್ಲಿ. ನೋಡಬೇಕು, ಈ ಕೇಸ್ ಮುಗಿಯೋ ತನಕನೂ ಕೂಡ ಏನೂ ಇರಲ್ಲ ಅನಿಸುತ್ತೆ. ಬಟ್ ಅಪ್ಲಿಕೇಶನ್ ಹಾಕೋವಂಥದ್ದು ಎಲ್ಲ ಕಡೆ ಅವಕಾಶ ಇದ್ದೇ ಇರುತ್ತವೆ. ಹೇಳೋಕ್ಕಾಗಲ್ಲ ಮುಂದೆ ಏನು ತಿರುವು ಸಿಗುತ್ತೆ ಅಂತ. ಇವಾಗ ಸಾಕ್ಷಿ ಆಧಾರಗಳು ಈ ರೀತಿ ಆಗ್ಬಿಟ್ಟಿದೆ ಅಂತ ತೊಗೊಂಡು ಹೋಗುವಂಥದ್ದು ಹೋಗ್ಬೋದು, ಬಟ್ ಅದನ್ನ ಪರಿಗಣಿಸ್ಬೇಕಲ್ಲ ಕೋರ್ಟ್. ಅದರ ಅವಶ್ಯಕತೆ ಇರಲ್ಲ. ಬೇಲ್ ಇಸ್ ಎ ಡಿಫ್ರೆಂಟ್ ಎಂಟಿಟಿ, ಕೇಸ್ ಇಸ್ ಎಂಟರ್ ಡಿಫ್ರೆಂಟ್. ಕೇಸ್ನಲ್ಲಿ ಇರೋವಂಥ ಒಂದು ಕೆಲವು ಪ್ರಮುಖ ವಿಷಯಗಳನ್ನು ಇವರು ಎಷ್ಟು ಕ್ರೂರಿ ಅಂತ ತೋರಿಸುವಂಥದ್ದು ಅಥವಾ ಈತ ಎಷ್ಟು ಇನ್ನೋಸೆಂಟ್ ಅಂತ ತೋರಿಸುವಂಥದ್ದು ತೊಗೋಬೋದು, ಅಷ್ಟೇ ತೊಗೋಬೋದು. ಕೇಸಿಂದ ಎಲ್ಲ ತೊಗೊಳಕ್ಕಾಗಲ್ಲ. ಆದರೆ ಒಂದು ಸಲ ಈ ಸಾಕ್ಷಿ ಆಧಾರಗಳು ಎಲ್ಲವನ್ನೂ ಮುಗಿದಾಗ ತಿರ್ಗಾ 313 ಸ್ಟೇಟ್ಮೆಂಟು ಆ ರೀತಿ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಟೈಮ್ಗಳಲ್ಲಿ ಇದೇ ನ್ಯಾಯಾಲಯದಲ್ಲಿ ಹಾಕುವಂಥ ಅವಕಾಶ ಸಿಗ್ತವೆ. ಸೆಷನ್ ಕೋರ್ಟ್ನಲ್ಲೋ ಅಥವಾ ಹೈಕೋರ್ಟ್ನಲ್ಲೋ ಈ ಥರ ಸಿಗ್ತವೆ, ನೋಡ್ಬೋದು. ನನ್ನ ಅಭಿಪ್ರಾಯ ಸರ್, ನನ್ನ ಭವಿಷ್ಯ ಅಲ್ಲ, ನನ್ನ ಅಭಿಪ್ರಾಯ ಇನ್ನೂ 1-1.5 ವರ್ಷ ತನಕನೂ ಈ ಕೇಸು ನಡ್ಕೊಂಡು ಹೋಗ್ತಾ ಇರ್ತವೆ. ಬಿಕಾಸ್ ನೀವೇ ನೋಡ್ಬೋದು, ಇಷ್ಟು ದಿನ ಆಗಿರೋದು 3-4 ಸಾಕ್ಷಿ ಅಷ್ಟೇ. ಹೌದು, ಇದಕ್ಕೆ ಇನ್ನೂ 160 ಸಾಕ್ಷಿಗಳಿದ್ದಾವೆ. ಇನ್ನು ಎಷ್ಟು ದಿನ ಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ದಿನ ಡೈಲಿ ಇಟ್ಕೊಂಡು 160 ದಿನ ಬೇಕು. ಸೊ ಹಾಗಾಗಿ 1 ವರ್ಷ 365 ಇಂಟು ಡಬಲ್ ಮಾಡಿದ್ರು ನಿಮಗೆ 1-1.5 ವರ್ಷ ಬೇಕಾಗುತ್ತೆ ಸರ್ ಈ ಕೇಸ್ ಪ್ರಕರಣ ಮುಗಿಯೋಕ್ಕೆ. ಓಕೆ ಸರ್, ಆ್ಯಕ್ಚುಲಿ ಕೂಲಂಕುಷವಾಗಿ ಹಾಸ್ಟೆಲ್ ಸಾಕ್ಷಿ, ಎಸ್ಪೆಷಲಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ ದರ್ಶನ್ ಅವ್ರ ಪ್ರಕರಣ ಆಗಿರಲಿ ಅಥವಾ ಬೇರೆಯವ್ರ ಪ್ರಕರಣ ಆಗಿರಲಿ, ಸೊ ಹಾಸ್ಟೆಲ್ ಸಾಕ್ಷಿ ಅಂದ್ರೇನು ಅಂದರೆ ಸಾಕ್ಷಿಯನ್ನು ನುಡಿಯುವಾಗ ಪೊಲೀಸವ್ರ ಮುಂದೆ ಒಂದು ಹೇಳಿಕೆ ಕೊಡುವಂಥದ್ದು, ಕೋರ್ಟಲ್ಲಿ ಒಂದು ಹೇಳಿಕೆ ಕೊಡುವಂಥದ್ದು, ಯಾಕೆ ವ್ಯತ್ಯಾಸ ಆಗುತ್ತೆ ಮತ್ತು ಏನೆಲ್ಲ ಆಗ್ಬೋದು ಅನ್ನೋದನ್ನ ಸರಿಯಾಗಿ ನೀಟಾಗಿ ಹೇಳ್ಕೊಟ್ರಿ. ಯಾಕೆಂದರೆ ನೀವು ಹೇಳಿದ್ರಿ ಮಾಜರ್ ಮಾಡೋ ಟೈಮಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಾಗಿರ್ತವೆ. ಸೊ ಆ ಟೈಮಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಸೊ 10ವರೆಗೆ ನನಗೆ ಫೋನ್ ಮಾಡಿದ್ರು, 2ವರೆಗೆ ಫೋನ್ ಮಾಡಿದ್ರು, ಏನೋ ಒಂದು ಹೇಳಿಕೆ ಕೊಟ್ಟರೆ ಅದನ್ನು ಬರೆದಿರ್ತಾರೆ. ಸೊ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು. ನೋಡೋಣ ಸರ್, ಕಾದು ನೋಡೋಣ. ಆದಷ್ಟು ಒಳ್ಳೆ ಮಾಹಿತಿ ಕೊಡ್ರಿ ಜನರಿಗೆ. ಸೊ ಸಾಕ್ಷಿ ವಿಚಾರಣೆ ಹೇಗೆ ನಡೆಯುತ್ತೆ ಮತ್ತು ಮಾಜರ್ ಮಾಡೋದು ಹೇಗೆ ನಡೆಯುತ್ತೆ, ಪ್ರತಿಯೊಂದು ಡೀಟೇಲ್ಸು ತುಂಬ ಚೆನ್ನಾಗಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಧು, ನಮಸ್ಕಾರ.